ಅವರು ಮೊದಲ ಬಾರಿ ಸೋತಾಗ ನಾನು ಅವ್ರ ಜೊತೆಯಲ್ಲಿದ್ದೆ, ನಂತರ ಗೆದ್ದಾಗ ಕೂಡ ಅವ್ರ ಜೊತೆಯಲ್ಲಿದ್ದೆ. ಅವ್ರು ಸೋತಾಗ ನಾನು 2 ದಿವಸ ನಾನು ನಿದ್ದೆ ಬಂದಿಲ್ಲ, ಊಟ ಮಾಡೋಕ್ಕಾಗಿದ್ದಿಲ್ಲ, ಅಷ್ಟು ನೋವಲ್ಲಿದ್ದೆ. ಪಾಪ ಇವತ್ತು ಸಮೃದ್ಧಿ ಬಂದಿನಾತು, ನಾನು ಸೋತಾಗ ದಿವಸ ಸಂಭ್ರಮಾಚರಣೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಜಾಸ್ತಿ ದಿವಸ ಉಳಿಯಲ್ಲ ಸಂಭ್ರಮಾಚರಣೆ, ಜನ ನೋಡ್ತಾ ಇದ್ದಾರೆಲ್ಲ, ಸಂಭ್ರಮಾಚರಣೆ ಮಾಡ್ತೀನಿ ಅಂತ ಹೇಳಿದ್ರು. 3 ಜನ ನಿಲ್ಸಿದ್ದೀನಿ, 3 ಜನ ಗೆಲ್ಸ್ಬಿಡ್ತೀನಿ ಅಂತ ಹೇಳಿದ್ರು. ಚುನಾವಣೆ ನಡೆಯುವಾಗ, ಚುನಾವಣೆ ನಡೆದ್ಮೇಲೆ ಒಬ್ಬ ಅಭ್ಯರ್ಥಿ ಸೋತರು ಅಂತ ಹೇಳಿದ್ರು. ಯಾಕೆ ಸೋತರು? 2 ಕಡೆ ಶ್ರೀನಿವಾಸಪುರ ತಾಲೂಕು, ಮುಳಬಾಲ್ ತಾಲೂಕು, 2 ತಾಲೂಕು ಇದೆಯಲ್ಲ, 2 ತಾಲೂಕಿನಲ್ಲಿ JDS ಶಾಸಕರು ಇದ್ದೀರಲ್ಲ ನೀವು, ಯಾಕೆ ಒಬ್ಬ ಅಮಾಯಕ ಹುಡುಗಿನ ಯಾಕೆ ಸಲ್ಲಿಸಿದ್ರಿ? ರೆಬಲ್ ಕಾಂಗ್ರೆಸ್ ಹೆಂಗ್ ಗೆದ್ರು? ಅದು ಯಾರ ಸರ್ಕಾರದಿಂದ ಗೆದ್ರು? ಯಾಕೆ ಆ ಹುಡುಗಿನ ಬಲಿಪಶು ಮಾಡಿದ್ರಿ? ಏನು ಲಕ್ಷ್ಮೀಪ್ರಿಯಾ ಅಂತ ಹೇಳಿ JDS ಕ್ಯಾಂಡಿಡೇಟ್ ಇದ್ರಲ್ಲ, ಲಕ್ಷ್ಮೀಪ್ರಿಯಾ ಅಂತ JDS ಅಭ್ಯರ್ಥಿ ಮಾಡಿದ್ರಲ್ಲ. ಶ್ರೀನಿವಾಸಪುರ ತಾಲೂಕು MLA JDS ಅವರೇ ಅಲ್ವಾ? ಮುಳಬಾಲ್ ತಾಲೂಕು MLA ಅಲ್ವಾ? ಅವರೇ ಅಲ್ವಾ? ಕಮೆಂಟ್ಸ್ ಮಾಡಿದ್ದಾರೆ. ಹೆಂಡತಿ ಸೋಲೋದಕ್ಕೆ ಕಾರಣ JDS ಮತ್ತೆ ಬಿಜೆಪಿ ನಾಯಕರ ಕಾರಣ. ಒಬ್ಬ ಕಾಂಗ್ರೆಸ್ ಮಂತ್ರಿ ಜೊತೆಗೆ ಒಳೊಪ್ಪಂದ ಮಾಡಿಕೊಂಡು ಇಲ್ಲಿರುವಂತ ಪ್ರಭಾವಿ ನಾಯಕರು ಸೋಲಿಸಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನೇ ನಿಮಗೆ ಹೇಳಿದಾರಲ್ವಾ, ಅವ್ರು ಯಾರು ಅಂತ ಹೇಳ್ಬಿಟ್ಟು ಅವ್ರಿಗೆ ಬಹಿರಂಗಪಡಿಸಿ. ನಿಮ್ಮ ಹತ್ರ ಮಾಹಿತಿ ಇದೆಯಲ್ಲ, ನನಗಿಂತ ಜಾಸ್ತಿ ಮಾಹಿತಿ ನಿಮ್ಮ ಹತ್ರ ಇದೆಯಲ್ಲ. JDS ಕಾಂಗ್ರೆಸ್ ಇಬ್ರು ಸೇರ್ಕೊಂಡು ಅವ್ರನ್ನ ಸೋಲಿಸಿದ್ದಾರೆ. JDS ಕಾಂಗ್ರೆಸ್ ಇಬ್ರು ಸೋಲಿಸಿದ್ದಾರೆ. ಆ JDS ಅವ್ರು ಯಾಕೆ ನಿಲ್ಲಿಸಬೇಕಾಗಿತ್ತು? ಆ JDS ಅವ್ರ ಮೇಲೆ ಏನ್ ಕ್ರಮ ತಗೊಂಡಿದ್ದಾರೆ ಈಗ?